ಶುಗರ್ ಇರೋರು ರೈಸ್ ತಿನ್ಬಹುದಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಕೆಲವರಿಗೆ ಅನ್ನ ತಿಂದಿಲ್ಲ ಅಂತ ಹೇಳಿದರೆ ಊಟ ಮಾಡ್ದಂಗೆ ಅಲ್ಲ ಅಂತ ಸಮಾಧಾನನೇ ಇರಲ್ಲ. ಅನ್ನ ಊಟ ಮಾಡಿದರೆ ಇವತ್ತು ಊಟ ಮಾಡಿದ್ದೀನಿ ಅಂತ. ಅನ್ನ ಅಂದರೆ ಊಟ, ಅನ್ನ ಇಲ್ಲ ಅಂದರೆ ಊಟನೇ ಅಲ್ಲ ಅಂತ ಹೇಳಿ. ಸೊ ಹಂಗಾದ್ರೆ ಶುಗರ್ ಬಂದ್ಬಿಡ್ತಪ್ಪ, ಅನ್ನ ತಿನ್ನಬೇಕೋ ಬೇಡ. ಫಸ್ಟ್ ನೀವು ಡಾಕ್ಟರ್ಸ್ಗಳ ಹತ್ರ ಹೋದರೆ ಅನ್ನ ಬಿಟ್ಟುಬಿಡಿ ಅಂತಲೇ ಹೇಳ್ತಾರೆ. ಅನ್ನದ ಬದಲಿ ರಾಗಿ ಯೂಸ್ ಮಾಡಿ, ಗೋಧಿ ಯೂಸ್ ಮಾಡಿ, ಜೋಳ ಯೂಸ್ ಮಾಡಿ ಅಂತೆಲ್ಲ ಹೇಳ್ತಾರೆ ಅಲ್ವಾ. ಸೊ ಅನ್ನ ಯೂಸ್ ಮಾಡಬೇಕೋ ಬೇಡ ಅನ್ನೋದು ಒಂದು ದೊಡ್ಡ ಗೊಂದಲ ಇರುತ್ತೆ ಎಲ್ರಿಗೂ. ಈ ವಿಡಿಯೋದಲ್ಲಿ ಅನ್ನ ತಿನ್ನೋದೇ ಆದರೆ ಯಾವ ರೀತಿ ಎಲ್ಲ ನೀವು ಅನ್ನನ ಮಾಡಿಕೊಂಡು ಶುಗರ್ ಇರೋರು ತಗೋಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಡಾಕ್ಟರ್ ಆರ್ ಜೈನ್, ಶಿವಮೊಗ್ಗದಲ್ಲಿ ಆಯುರ್ವೇದಿಕ್ ಫಿಸಿಷಿಯನ್ ಆಗಿ ಡಾಕ್ಟರ್ ಜೈನ್ಸಲ್ಲಿ ಇರ್ತೀನಿ. ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಅನ್ನನ ಕಡಿಮೆ ಮಾಡಿ, ಅನ್ನ ತಿಂದ ಕೂಡಲೇ ನಿಮ್ಮ ರಕ್ತಕ್ಕೆ ಸಕ್ಕರೆ ಸೇರ್ಕೊಂಡ್ಬಿಡುತ್ತೆ. ಹಾಗೆ ರಕ್ತದಲ್ಲಿ ಸಕ್ಕರೆ ಜಾಸ್ತಿ ಆಗಿ ನಿಮ್ಮ ಬೇರೆ ಬೇರೆ ಅಂಗಾಂಗಗಳಿಗೆ ಸಮಸ್ಯೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅನ್ನ ಕಡಿಮೆ ಮಾಡಿ ಅಂತ ಹೇಳೋದು ನಿಜ. ಆದರೆ ಒಂದು ಟೆಕ್ನಿಕ್ ಇದೆ, ಒಂದು ಮೆಥಡ್ ಇದೆ. ಆ ಮೆಥಡ್ನ ಯೂಸ್ ಮಾಡಿಕೊಂಡು ಅನ್ನನ ನಾವೆಲ್ಲರೂ ತಿನ್ಬೋದು. ಸೊ ಏನಪ್ಪ ಮೆಥಡ್ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಏನು ಅನ್ನನ ಬಸ್ದುಬಿಟ್ಟು ಮಾಡ್ತಿದ್ರು, ಕುಕ್ಕರಲ್ಲಿ ಮಾಡ್ತಿರ್ಲಿಲ್ಲ. ಅದೇ ರೀತಿ ಅನ್ನನ ಬಸ್ದುಬಿಟ್ಟು ಮಾಡಬೇಕು. ಈ ಅನ್ನನ ಬಸ್ದುಬಿಟ್ಟು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅಕ್ಕಿನ ಒಂದು 20 ನಿಮಿಷ ನೀರನ್ನ ನೆನೆಸಿಟ್ಬಿಡಿ. ನೆನೆಸಿಟ್ಟಿರೋಂಥ ಅಕ್ಕಿನ ಆಮೇಲೆ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಆ ಕುದಿಬೇಕಾದ್ರೆ ಅದಕ್ಕೆ 1 ಚಮಚ ಕೊಬ್ಬರೆಣ್ಣೆ ಹಾಕಬೇಕು. ಏನಿದು, ಯಾಕೆ ಇದು ಕೊಬ್ಬರೆಣ್ಣೆ ಹಾಕಬೇಕು ಅಂತ ಒಂದು ಪ್ರಶ್ನೆ ಇರ್ಬೋದು. ಈ ಕೊಬ್ಬರೆಣ್ಣೆ ಏನು ಮಾಡುತ್ತೆ, ಸ್ಟಾರ್ಚಲ್ಲಿರುವಂಥ ಕಾರ್ಬೋಹೈಡ್ರೇಟ್ಸ್ ಅಂದರೆ ಶರ್ಕರ ಪಿಷ್ಟಿ ಅಥವಾ ಸಕ್ಕರೆ ಅಂಶನ ಕಂಪ್ಲೀಟಾಗಿ ಬೈಂಡ್ ಮಾಡಿ ಇಟ್ಕೊಂಡ್ಬಿಡುತ್ತೆ. ಯಾವಾಗ ಸಕ್ಕರೆ ಅಂಶನ ಈ ಒಂದು ಕೊಬ್ಬರೆಣ್ಣೆ ಬೈಂಡ್ ಮಾಡಿ ಇಟ್ಕೊಳುತ್ತೆ, ನೀವು ಬಸ್ದ ಮೇಲೆ ಅಕ್ಕಿನಲ್ಲಿ, ಅದರಲ್ಲಿ ಅನ್ನದಲ್ಲಿ ಸಕ್ಕರೆ ಅಂಶ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ಇದನ್ನು ಹಾಗೆ ತಿನ್ಬಿಡ್ಬೋದಾ? ಖಂಡಿತ ತಿನ್ಬೋದು. ಫ್ರೆಶ್ ಅನ್ನ ಮಾಡಿದ್ದು ಕೂಡ ತಿನ್ಬೋದು. ಇದರಲ್ಲಿ ಮುಂದುವರಿಸಿದ ಒಂದು ಮೆಥಡ್ ಅಂತ ಹೇಳಿದರೆ, ಈ ಅನ್ನ ಏನು ರೆಡಿ ಮಾಡಿ ಇಟ್ಟಿರ್ತೀರ ಅದನ್ನು ಬೆಳಗ್ಗೆನೇ ಅನ್ನ ರೆಡಿ ಮಾಡಿ ಇಟ್ಬಿಡಿ. ಒಂದು 7 ಗಂಟೆಗೆಲ್ಲ ನೀವು ರೆಡಿ ಮಾಡಿಟ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಒಂದು 2 ಗಂಟೆಗೆಲ್ಲ ಅನ್ನದಲ್ಲಿ ಇರುವಂಥ ಒಂದು ಸಕ್ಕರೆ ಅಂಶ ಇನ್ನಷ್ಟು ಕಡಿಮೆ ಆಗಿರುತ್ತೆ. ಅಂದರೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಸಕ್ಕರೆ ಅಂಶ ಕಡಿಮೆ ಆಗಿಬಿಟ್ಟು ಅನ್ನದಲ್ಲಿ ಸಕ್ಕರೆ ಕಡಿಮೆ ಆದ ನಂತರ ರಕ್ತಕ್ಕೆ ಸೇರ್ಕೊಳ್ಳೋದಿಲ್ಲ. ಸೊ ಈ ರೀತಿಯಾದ ಅನ್ನ ಶುಗರ್ ಇರೋರಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಕೆಂಪಕ್ಕಿಯಲ್ಲೂ ಕೂಡ ಸಕ್ಕರೆ ಪ್ರಮಾಣ ಇರುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರಿತೀವಿ ಅದಕ್ಕೆ. ಆ ಗ್ಲೈಸೆಮಿಕ್ ಇಂಡೆಕ್ಸ್ ಕೆಂಪಕ್ಕಿಯಲ್ಲೂ ಇರುತ್ತೆ. ಅದನ್ನು ಕೂಡ ನೀವು ಇದೇ ಥರ ಮಾಡ್ಕೊಂಡು ತಿನ್ನೋದ್ರೊಳಗಡೆ ಬೆನಿಫಿಟ್ ಸಿಗುತ್ತೆ. ಈ ಥರ ಅನ್ನ ತಿನ್ನೋದ್ರಿಂದ ನಿಮಗೆ ಊಟ ಮಾಡಿದಷ್ಟೇ ಖುಷಿ ಸಿಗುತ್ತೆ ಮತ್ತು ಊಟದ ಅನುಭವ ಆಗೇ ಆಗುತ್ತೆ. ನಾನೇನು ಹೇಳೋದು ಅಂತ ಹೇಳಿದ್ರೆ, ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಸಲ ಪರೀಕ್ಷಿಸ್ಕೊಳ್ರಿ. HbA1c ಎಷ್ಟಿದೆ ನೋಡ್ಕೊಳ್ಳಿ. HbA1c ಏನಾದರೂ ತುಂಬ ಚೆನ್ನಾಗಿದ್ದರೆ, ಅರೌಂಡ್ 6ರಿಂದ 7 ಒಳಗಡೆ ಇದೆ ಅಂತ ಅಂದ್ಕೊಳ್ಳೋಣ. ಪ್ರತಿ 3 ತಿಂಗಳಿಗೆ ನಿಮ್ಮ HbA1c 7 ಒಳಗಡೆ ಇರಬೇಕು. ತುಂಬ ಜಾಸ್ತಿ ಇದೆ, ಕಂಟ್ರೋಲಾಗೇ ಇಲ್ಲ, 13, 14 ಮೇಲಿದೆ, ಅಂಥ ಸಂದರ್ಭಗಳಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಫಸ್ಟ್ ಮೆಡಿಕೇಷನ್ಸ್ ತುಂಬ ಇಂಪಾರ್ಟೆಂಟು. ಸಕ್ಕರೆ ಕಾಯಿಲೆ ರಕ್ತನಾಳಗಳನ್ನ ಡ್ಯಾಮೇಜ್ ಮಾಡುತ್ತೆ. ಆ ಸಕ್ಕರೆ ಇರೋವಂಥ ರಕ್ತನಾಳದಲ್ಲೇ ಉಳ್ಕೊಂಡು ಏನಾಗುತ್ತೆ, ಆ ಸಣ್ಣ ರಕ್ತನಾಳದಿಂದ ಹಿಡಿದು ದೊಡ್ಡ ರಕ್ತನಾಳ ಎಲ್ಲವೂ ಕೂಡ ಡ್ಯಾಮೇಜ್ ಆಗ್ತಾ ಬರ್ತಾವೆ. ಈ ಡ್ಯಾಮೇಜನ್ನ ತಡಿಬೇಕಪ್ಪ ಅಂತ ಹೇಳಿದರೆ ರಕ್ತದಲ್ಲಿ ಸಕ್ಕರೆ ಇರಬಾರ್ದು. ಇದಕ್ಕೆ ಮೆಡಿಕೇಷನ್ ತುಂಬ ಇಂಪಾರ್ಟೆಂಟ್, ಮೆಡಿಸಿನ್ಸ್ ತುಂಬ ಇಂಪಾರ್ಟೆಂಟ್.
ಮೆಡಿಸಿನ್ ಇಲ್ದಂಗೆ ನಾನು ಸಕ್ಕರೆನ ರಿವರ್ಸ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಅದು ಕೆಲವರಲ್ಲಿ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದರೆ ಡಿಪೆಂಡ್ಸ್, ನಿಮ್ಮ ಸಕ್ಕರೆ ಪ್ರಮಾಣ ಎಷ್ಟಿದೆ, ನಿಮ್ಮ ಆರೋಗ್ಯ ಹೆಂಗಿದೆ, ನಿಮಗೆ ವಯಸ್ಸು ಎಷ್ಟಿದೆ, ಸೊ ನೀವು ಯಾವುದೆಲ್ಲ ಮಾತ್ರೆಗಳು ತೊಗೊತಿದ್ದೀರಿ, ನಿಮ್ಮ ವಿಹಾರ ಹೆಂಗಿದೆ, ನೀವು ವ್ಯಾಯಾಮ ಮಾಡ್ತಿರೋ ಇಲ್ಲೋ, ಮನೇಲೇ ಇರ್ತಿರೋ, ನಿಮ್ಮ ನೇಚರ್ ಆಫ್ ವರ್ಕ್ ಏನಿದೆ, ಇದೆಲ್ಲ ಅದು ಆಧಾರವಾಗಿರುತ್ತೆ. ಇದಿಷ್ಟು ನೋಡಿಕೊಂಡು ಒಬ್ಬ ಡಾಕ್ಟ್ರು ನಿಮಗೆ ಸಕ್ಕರೆ ಪ್ರಮಾಣ ರಿವರ್ಸ್ ಮಾಡ್ಬೋದಾ ನಿಮ್ಮ ರಕ್ತದಲ್ಲಿ ಅಂತ ಹೇಳಿ ಜಡ್ಜ್ ಮಾಡೋದು ಒಬ್ಬ ಎಕ್ಸ್ಪರ್ಟ್ ಡಾಕ್ಟ್ರು ಮಾತ್ರ. ನೀವಾಗೆ ರಿವರ್ಸ್ ಮಾಡ್ಕೊಂತೀರಿ ಅಂತ ಹೇಳಿ ಕೊನೆಗೆ ಕಿಡ್ನಿ ಫೇಲ್ಯೂರ್ ಮಾಡ್ಕೊಂಡಿರೋರು ಕೂಡ ನಾನು ನೋಡಿದ್ದೀನಿ ಪ್ರಾಕ್ಟೀಸಲ್ಲಿ. ಸೊ ಸಡನ್ನಾಗೆ ಕಾಲು ಗ್ಯಾಂಗ್ರೀನ್ ಮಾಡ್ಕೊಂಡಿರೋರನ್ನು ನೋಡಿದ್ವಿ. ಡಾಕ್ಟರ್ ಹತ್ರ ಹೋಗೋಕ್ಕೆ ಹೆದರಿಕೆ, ಕಾಲು ಗಾಯ ಮಾಡಿಕೊಂಡು ಆ ಕಪ್ಪಗಾಗಿ ಗ್ಯಾಂಗ್ರೀನ್ ಆಗಿ ಬೆರಳು ತೆಗ್ದಿರೋರು ಪೇಷಂಟ್ಸ್ಗಳು ಕೂಡ ನೋಡಿದ್ದೀನಿ. ಅಂದರೆ ಸಕ್ಕರೆನ ನೀವು ಎಷ್ಟು ಇಗ್ನೋರ್ ಮಾಡ್ತೀರ, ನೆಗ್ಲೆಕ್ಟ್ ಮಾಡ್ತೀರ, ಅಷ್ಟು ನಿಮ್ಮ ಜೀವಕ್ಕೆ ತೊಂದರೆ ಕೊಟ್ಟೇ ಕೊಡುತ್ತದು. ಎಲ್ಲರಿಗೂ ಬರಬೇಕು ಅಂತನಿಲ್ಲ. ಕೆಲವರು ಹೇಳ್ತಾರೆ, ಸರ್ ನನಗೆ ಗಾಯ ಆಗಿತ್ತು, 300 ಚಿಲ್ಲರೆ ಶುಗರ್ ಇತ್ತು, 3 ದಿನದಲ್ಲಿ ವಾಸಿ ಆಯಿತು ಅಂತ ಹೇಳ್ತಾರೆ. ಡಿಪೆಂಡ್ಸ್, ಒಬ್ಬೊಬ್ಬರು ಬಾಡಿ ನೇಚರ್ ಒಂದೊಂದು ಥರ ಇರುತ್ತೆ. ಆದರೆ ಅದೇ ಖುಷಿಯಲ್ಲಿ ಇರೋದು ಬೇಡ. ಒನ್ ಫೈನ್ ಡೇ ಟ್ರ್ಯಾಪ್ ಆಗಿಬಿಟ್ರೆ ಆ ಗಾಯ ಗ್ಯಾಂಗ್ರೀನ್ ಮಾಡಿ ಬೆರಳು ಕತ್ತರಿಸೋಂಥ ಒಂದು ಪ್ರಮಾಣಕ್ಕೆ ತಂದಿಡುತ್ತೆ. ಆದ್ದರಿಂದ ದಿನನಿತ್ಯ ವ್ಯಾಯಾಮ, ಸರಿಯಾದ ರೀತಿಯ ಆಹಾರ ಶೈಲಿ ಮತ್ತು ಡಾಕ್ಟರ್ ಕನ್ಸಲ್ಟೇಷನ್ನು ಎಲ್ಲದಕ್ಕಿಂತ ಇಂಪಾರ್ಟೆಂಟು. ಪ್ರತಿ 3 ತಿಂಗಳಿಗೊಂದು ಸಲ HbA1c ಪರ್ಸೆಂಟೇಜ್ನಲ್ಲಿ ಗೊತ್ತಾಗುತ್ತೆ ರಕ್ತದ ಸಕ್ಕರೆ. ಇದು ತುಂಬ ಇಂಪಾರ್ಟೆಂಟು. ನಾನು ಖಾಲಿ ಹೊಟ್ಟೆಲಿ ತಿಂಡಿ ತಿಂದು 2 ತಾಸು ಬಿಟ್ಟು ಮಾಡಿಸ್ಬೋದಾ? ಖಂಡಿತ ಮಾಡಿಸ್ಬೋದು, ತೊಂದರೆ ಇಲ್ಲ. ಬಟ್ ಅಟ್ಲೀಸ್ಟ್ 3 ತಿಂಗಳಿಗೆ ಆಗ್ತಿಲ್ಲ ನಿಮಗೆ HbA1c ಮಾಡಿಸ್ಲಿಕ್ಕೆ ಅಂತ ಹೇಳಿದ್ರೆ 6 ತಿಂಗಳಿಗೆ ಒಂದು ಸಲನಾದರೂ ನಿಮ್ಮ HbA1c ಪರೀಕ್ಷೆ ಮಾಡಿಸಿ ನಿಮ್ಮ ಡಾಕ್ಟ್ರಿಗೆ ತೋರಿಸ್ಬೇಕಾಗತ್ತೆ. ಪ್ರತಿ ವರ್ಷ ಕಣ್ಣಿನ ಪರೀಕ್ಷೆ, ಕಿಡ್ನಿ ರಕ್ತ ಪರೀಕ್ಷೆ, ಲಿವರಿನ ರಕ್ತ ಪರೀಕ್ಷೆ, ಇದಿಷ್ಟು ತುಂಬ ಇಂಪಾರ್ಟೆಂಟು. ಯಾರಿಗೆಲ್ಲ 40 ವಯಸ್ಸು ದಾಟಿದೆ, ಕೊಬ್ಬಿನ ಅಂಶದ ಪರೀಕ್ಷೆ, ಲಿಪಿಡ್ ಪ್ರೊಫೈಲ್ ಅಂತ ಕರಿತೀವಿ, ಇನ್ನಿಷ್ಟು ಮಾಡಿಕೊಂಡು ನಿಮ್ಮ ಜೀವನ ಶೈಲಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರೆ ಖಂಡಿತವಾಗಲೂ 100 ವರ್ಷ ತನಕನೂ ಕೂಡ ಸಕ್ಕರೆ ಇರೋರು, ಬ್ಲಡ್ ಶುಗರ್ ಇರೋರು ಆರೋಗ್ಯಭರಿತವಾಗಿ ಜೀವನನ ಸಾಗಿಸ್ಬೋದು. ಈ ವಿಡಿಯೋ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳು ಈ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾನೆ ಇರ್ತೀನಿ. ಯಾರಿಗೆಲ್ಲ ಇಷ್ಟ ಇದೆ ಈ ವಿಡಿಯೋನ ನಿಮ್ಮ ಸ್ಕ್ರೀನಿಗೆ ಅವಾಗವಾಗ ಬರಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಬಟನ್ ಒತ್ತಬೇಕು. ಅವಾಗ ಮಾತ್ರ ಈ ಥರದ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.